ಗುಡ್ ಮಾರ್ನಿಂಗ್ ಗೆಳೆಯರೆ. ಅಚೀವರ್ಸ್ ಹಂಟ್ ನಡೆಸ್ಕೊಡ್ತಕ್ಕಂತಹ ದ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಕ್ಲಾಸಸ್ಗೆ ನಿಮಗೆ ಸ್ವಾಗತ. ಈ ದಿನ ನಾನು ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂತಹ ಒಂದು ಎಡಿಟೋರಿಯಲನ್ನು ಅನಾಲಿಸಿಸ್ ಮಾಡ್ತಿದ್ದೀನಿ. ಆ ಎಡಿಟೋರಿಯಲ್ನ ಟೈಟಲ್ ಶುಡ್ ಲೆಜಿಸ್ಲೇಚರ್ಸ್ ಇನ್ ಇಂಡಿಯಾ ಹ್ಯಾವ್ ಫಿಕ್ಸ್ಡ್ ಟೆನ್ಯೂರ್ಸ್. ಹಾಗಂದ್ರೆ ಅರ್ಥ, ಭಾರತದ ಶಾಸನ ಸಭೆಗಳಿಗೆ ನಿಗದಿತ ಅವಧಿ ಇರಬೇಕೇ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಈ ಒಂದು ಸಂಪಾದಕೀಯವನ್ನು ಬರೆಯಲಾಗಿದೆ. ಇದರ ಸಾರಾಂಶ ಏನು ಅಂತ ಹೇಳಿದ್ರೆ, ಇವಾಗ 2024ರಲ್ಲಿ 129ನೇ ಸಂವಿಧಾನಿಕ ತಿದ್ದುಪಡಿಯನ್ನು ತರಲಾಗ್ತಿದೆ. ಅದರ ಬಗೆಗೆ ಚರ್ಚೆ ನಡೀತಾ ಇದೆ. ಆ ಚರ್ಚೆಯನ್ನು ಗುರಿಯಾಗಿಟ್ಟುಕೊಂಡು ಈ ಒಂದು ಲೇಖನವನ್ನು ಬರೀಲಾಗಿದೆ. ನಿಮ್ಮ ತಿಳುವಳಿಕೆ ಮತ್ತು ಪ್ರಾಪಂಚಿಕ ಜ್ಞಾನದ ದೃಷ್ಟಿಯಿಂದ ಕೂಡ ನೀವು ಈ ಪ್ರಜಾಪ್ರಭುತ್ವದ ಪ್ರಜೆಯಾಗಿರುವುದರಿಂದ ಕೂಡ ಇದರ ಬಗ್ಗೆ ತಿಳಿದುಕೊಳ್ಳಬೇಕಾದ, ಆಲೋಚನೆ ಮಾಡಬೇಕಾದ, ಅವಲೋಕನ ಮಾಡಬೇಕಾದ ಅಗತ್ಯ ಕೂಡ ಇದೆ. ಅದೇ ರೀತಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವಾಗ ಈ ಒಂದು ಕಾನ್ಸೆಪ್ಟ್ ಮೇಲೆ ಅಥವಾ ಈ ಒಂದು ವಸ್ತು ವಿಷಯದ ಮೇಲೆ ನಿಮಗೆ ನೂರಾರು ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ಜೊತೆಗೆ ಬ್ಯಾಂಕಿಂಗ್ ಮತ್ತು SSC ಥರದ ಪರೀಕ್ಷೆಗಳಲ್ಲಿ, ಯಾವ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ ವೊಕ್ಯಾಬ್ಯುಲರಿಯನ್ನು ಕಾಂಪ್ರಹೆನ್ಷನ್ ಮೇಲೆ ಕ್ವಶನ್ಸನ್ನು ಕೇಳಲಾಗುತ್ತೋ, ವೊಕ್ಯಾಬ್ಯುಲರಿಗೆ ರಿಲೇಟೆಡ್ ಕ್ವಶನ್ಸನ್ನು ಕೇಳಲಾಗುತ್ತೋ, ಇಡಿಯಮ್ಸ್ ಆ್ಯಂಡ್ ಪ್ರೇಸ್ ಬಗ್ಗೆ ಕ್ವಶನ್ನ ಕೇಳಲಾಗುತ್ತೋ, ಆ ಎಲ್ಲ ಪರೀಕ್ಷೆಗಳಿಗೆ ಸಿದ್ಧತೆ ನೀವು ನಡೆಸ್ತೀರಾದರೆ ಇದು ಅತ್ಯಂತ ಅಗತ್ಯವಾಗಿ ನೀವು ಕಲಿಯಲೇಬೇಕಾದಂಥ ಒಂದು ಕಾನ್ಸೆಪ್ಟ್ ಹೌದು. ಇದೆಲ್ಲವನ್ನು ಮೀರಿ ನಿಮ್ಮ ಇಂಗ್ಲೀಷ್ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡ್ಕೋಬೇಕಂತಿದ್ರೆ, ನಿಮ್ಮ ಪ್ರೆಸೆಂಟೇಷನನ್ನು ಆಕರ್ಷಕವಾಗಿ ಮಾಡ್ಕೋಬೇಕು ಅನ್ನೋದಿದ್ದರೆ, ಮತ್ತು ಸುಲಲಿತವಾಗಿ ನೀವು ಇಂಗ್ಲೀಷ್ ಪತ್ರಿಕೆಗಳನ್ನು ಓದಿ ಅರ್ಥ ಮಾಡ್ಕೋಬೇಕಂತಿದ್ರೆ ಈ ವೊಕ್ಯಾಬ್ಯುಲರಿ ಅನಾಲಿಸಿಸ್ ಮತ್ತು ಇಡಿಯಮ್ಸ್ ಅನಾಲಿಸಿಸನ್ನು ಕೂಡ ಕಲೀಲೇಬೇಕು. ಈ ಜ್ಞಾನ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ದೃಷ್ಟಿಯಿಂದಲೂ, ಎಕ್ಸಾಮ್ ಬರೆಯೋವ್ರಿಗೂ ಬರೆದನೇ ಇರೋವ್ರಿಗೂ ಕೂಡ ಎಲ್ಲರಿಗೂ ಅತ್ಯಂತ ಅಗತ್ಯ. ನಿಮ್ಮ ದೈನಂದಿನ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ಇದಕ್ಕೆ ನೀವು ವಿನಿಯೋಗಿಸೋದ್ರಿಂದ, ಯೂಸ್ ಮಾಡೋದ್ರಿಂದ ಅಥವಾ ಅರ್ಥಪೂರ್ಣ ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಸಮಯವನ್ನು ಖಂಡಿತ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ, ಲೇಖಕರ ವ್ಯೂಸ್ ಏನಿದೆ, ಅವರ ದೃಷ್ಟಿಕೋನ ಏನಿದೆ, ಏನನ್ನು ಹೇಳ್ತಿದ್ದಾರೆ ಅವರು, ನಾವು ಆ ದೃಷ್ಟಿಕೋನವನ್ನು ಒಪ್ಪಬಹುದೇ ಅಥವಾ ನಾವು ಆ ದೃಷ್ಟಿಕೋನಕ್ಕೆ ವಿರುದ್ಧವಾಗಿ ಥಿಂಕ್ ಮಾಡ್ತೀವ, ನಮ್ಮ ಆಲೋಚನೆಗಳೇನು, ನಾವು ನಮ್ಮ ಆಲೋಚನೆಗಳನ್ನು, ನಮ್ಮ ಅಭಿಪ್ರಾಯಗಳನ್ನು ಸಾಣೆ ಹಿಡಿಯುವ ಸಲುವಾಗಿ, ಶಾರ್ಪ್ ಮಾಡಿಕೊಳ್ಳುವ ಸಲುವಾಗಿ, ನಮ್ಮ ಆಲೋಚನೆಗಳನ್ನು ವಿಸ್ತರಿಸುವ ಸಲುವಾಗಿ ಈ ಅನಾಲಿಸಿಸನ್ನು, ಈ ಲೇಖಕರ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳೇಬೇಕು. ಸೊ ನಾನಾಗಲೇ ಹೇಳಿದೆ, ಭಾರತದ ಸಂವಿಧಾನಕ್ಕೆ 121ನೇ ತಿದ್ದುಪಡಿ ಮಸೂದೆ ಲೋಕಸಭೆ ಮತ್ತು ರಾಜ್ಯ ಶಾಸನ ಸಭೆಗಳಿಗೆ ರಾಜ್ಯ ಶಾಸನ ಸಭೆ 5 ವರ್ಷಗಳ ನಿಗದಿತ ಅವಧಿಯನ್ನು ಮತ್ತು ಏಕಕಾಲಿಕ ಚುನಾವಣೆಗಳನ್ನು ಪ್ರಸ್ತಾಪಿಸಿ ಮಾಡಿರ್ತಕ್ಕಂತಹ ಒಂದು ತಿದ್ದುಪಡಿಯಾಗಿದೆ. ಇದು ಆಡಳಿತ ಅಂದರೆ ಗವರ್ನೆನ್ಸ್, ಫೆಡರಲಿಸಮ್ ಮತ್ತು ರಾಜಕೀಯ ಸ್ಥಿರತೆ ಅಂದರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅಂತ ಏನು ಹೇಳ್ತೀವಿ, ಈ 3 ವಿಷಯಗಳನ್ನು ಕುರಿತು ಪ್ರಶ್ನೆಗಳನ್ನು, ಸಂದೇಹಗಳನ್ನು ಎತ್ತುತ್ತೆ. ಆ ಪ್ರಶ್ನೆಗಳನ್ನು ಲೇಖಕರು ಕೂಡ ಈ ಸಂಪಾದಕೀಯದಲ್ಲಿ ಸಾದರಪಡಿಸಿದ್ದಾರೆ. ಸಂಪಾದಕೀಯವು ಯಾವ ದೃಷ್ಟಿಕೋನಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾನಿಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಮೊದಲನೇದು, ನಿಗದಿತ ಅವಧಿ ಮತ್ತು ಆಡಳಿತದ ಮೇಲೆ ಈ ಒಂದು ತಿದ್ದುಪಡಿ ಮಸೂದೆ ಬೀರಬಹುದಾದಂತಹ ಪರಿಣಾಮ ಏನು, ಅದರಿಂದ ಅನುಕೂಲಗಳೇನು, ಅನಾನುಕೂಲಗಳೇನು ಅನ್ನೋದನ್ನು ಕೂಡ ಲೇಖಕರು ಚರ್ಚಿಸಿದ್ದಾರೆ. ಸೊ ಫಿಕ್ಸೆಡ್ ಟೆನ್ಯೂರ್ಸ್ ಮತ್ತು ಗವರ್ನೆನ್ಸ್ ಬಗ್ಗೆ ಸಂಪಾದಕೀಯದಲ್ಲಿ
ಇವರು ಬರೆಯುವಾಗ ನಿಗದಿತ ಅವಧಿಯ ಚುನಾವಣೆಗಳು ಆಗಾಗ್ಗೆ ನಡೀತಾ ಇದ್ದರೆ ಅದು ಜನರ ಕಡೆಗೆ ಪ್ರತಿನಿಧಿಗಳ ಬದ್ಧತೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಈ ಮಸೂದೆ ಅಡಚಣೆ ಮಾಡ್ಬೋದು, ಅದಕ್ಕೆ ಧಕ್ಕೆ ಆಗ್ಬೋದು ಈ ಮಸೂದೆಯಿಂದ. ಸೊ ಒಂದು ಸರಿ ಗೆದ್ದ ನಂತರ ಪುನಃ ಜನರ ಹತ್ರ ಅವರು ಹೋಗದೇ ಇರೋದ್ರಿಂದ ಜನರಿಗೆ ಪ್ರತಿನಿಧಿಗಳನ್ನು ಬಾಧ್ಯರನ್ನಾಗಿ ಮಾಡಿಸುವಲ್ಲಿ ವಿಫಲತೆ ಬರುತ್ತೆ ಅನ್ನೋದು ಲೇಖಕರ ಒಂದು ಅಭಿಪ್ರಾಯ. ಅದು ಸರಿನಾ ತಪ್ಪ, ನಿಮ್ಮ ಆಲೋಚನೆ, ನಿಮ್ಮ ದೃಷ್ಟಿಕೋನಕ್ಕೆ ಬಿಟ್ಟಿದ್ದು. ಸೊ ಹೀಗಾಗೋದ್ರಿಂದ ಏನಾಗುತ್ತೆ, ಜನಪ್ರತಿನಿಧಿಗಳು ಫಿಕ್ಸೆಡ್ ಟೆನ್ಯೂರ್ಸಿಗೆ ಏನಾದರೂ ಎಲೆಕ್ಟ್ ಆಗಿಬಿಟ್ರೆ ಆ ಫಿಕ್ಸೆಡ್ ಟೆನ್ಯೂರ್ ಮುಗಿಯೋವರೆಗೂ ಕೂಡ ಮತದಾರರೊಂದಿಗೆ ಸಂಪರ್ಕದಲ್ಲೇ ಇರಲ್ಲ ಅವರು. ಇನ್ ಕೇಸ್ ಈ ಒಂದು ಮಸೂದೆ ಏನು ಹೇಳ್ತಾ ಇದೆ, ಈ ಒಂದು ಅಮೆಂಡ್ಮೆಂಟ್ ಬಿಲ್ ಏನು ಹೇಳ್ತಾ ಇದೆ ಅದನ್ನು ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಜನರ ಸಂಪರ್ಕದಲ್ಲಿ ಇರಲೇಬೇಕಾಗಿರೋದ್ರಿಂದ ಅವರು ಜನರ ಅಗತ್ಯವನ್ನು ಮನಗಂಡು ಮತದಾರರ ಬಳಿಗೆ ಪದೇ ಪದೇ ಹೋಗ್ತಾರೆ ಅನ್ನೋದು ಲೇಖಕರ ವಾದ. ಇನ್ನು ಎರಡನೇ ಪಾಯಿಂಟ್ ಇದರಲ್ಲಿ ಈ ಒಂದು ಎಡಿಟೋರಿಯಲಲ್ಲಿ ನಾವು ಹೈಲೈಟ್ ಮಾಡಬೇಕಾಗಿರುವಂಥದ್ದು ಏಕಕಾಲಿಕ ಚುನಾವಣೆಗಳು ಮತ್ತು ಫೆಡರಲಿಸಮ್ಗೆ ಸಂಬಂಧಪಟ್ಟಂತೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಏನಿದೆ, ಇವಾಗೇನು ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಿದ್ದೀವಿ, ಒನ್ ನೇಷನ್ ಒನ್ ಎಲೆಕ್ಷನ್, ಆ ಒಂದು ಕಾನ್ಸೆಪ್ಟ್ನಲ್ಲಿ ಹೇಳುವಂಥದ್ದು ಇದು ಫೆಡರಲಿಸಮ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಮ್ಮ ಎಲ್ಲ ರಾಜ್ಯಗಳು ಸೇರಿ ಒಂದು ದೇಶವನ್ನು ನಾವು ಕಟ್ಕೊಂಡಿದ್ದೀವಿ. ಆ ಒಕ್ಕೂಟ ವ್ಯವಸ್ಥೆ ಏನಿದೆ ಅದಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಲೇಖಕರು ಕೊಡ್ತಿದ್ದಾರೆ. ಯಾವ ಅಂಶಗಳ ಆಧಾರದ ಮೇಲೆ ಈ ಒಂದು ಅಭಿಪ್ರಾಯವನ್ನು ಅವರು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ರಾಜ್ಯ ವಿಧಾನಸಭೆಗಳಿರ್ಬೋದು, ರಾಜ್ಯಗಳ ವಿಧಾನಸಭೆ ಎಲೆಕ್ಷನ್ಗಳು ಲೋಕಸಭೆಯ ಎಲೆಕ್ಷನ್ನೊಂದಿಗೆ ಜೋಡಿಸೋದ್ರಿಂದ ಚುನಾವಣಾ ಸಮಯವನ್ನೇನೋ ಉಳಿಸ್ಬೋದು. ಆದರೆ ಇದು ಫೆಡರಲಿಸಮ್ಗೆ ಹಾನಿ ಮಾಡಲ್ಲ ಅನ್ನೋಂಥ ವಾದವನ್ನು ನೀವೇನು ಮಾಡ್ತಿದ್ದೀರಾ, ಆ ವಾದ ಸರಿಯೂ ಇರ್ಬೋದು. ಆದರೆ ಕೇಂದ್ರ ಮತ್ತು ರಾಜ್ಯಕ್ಕೆ ಸ್ವತಂತ್ರವಾಗಿ ಆಯ್ಕೆ ಮಾಡ್ತಕ್ಕಂಥ ಮತದಾರರ ಸ್ವಾತಂತ್ರ್ಯ ಇದೆ ಅಂತಲೂ ನೀವು ಹೇಳ್ಬೋದು. ಆದರೆ ವಿಧಾನಸಭೆಗಳ ಸ್ವಾಯತ್ತತೆ ಅಂದರೆ ಸ್ವಯಂ ಆಡಳಿತ, ಅಟಾನಮಸ್ ಗವರ್ನೆನ್ಸ್ ಏನಿದೆ ಅದನ್ನು ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದು ಲೇಖಕರ ಅಭಿಪ್ರಾಯ, ನನ್ನ ಅಭಿಪ್ರಾಯನೂ ಹೇಳ್ತೀನಿ, ನಿಮ್ಮ ಅಭಿಪ್ರಾಯಗಳು ನೀವು ಆಲೋಚನೆ ಮಾಡ್ಕೊಳ್ಳಿ. ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು ಒಂದು ಇಂಡಿಪೆಂಡೆಂಟ್ ಬಾಡಿ, ಸಂವಿಧಾನ ಪ್ರದಾನ ಮಾಡಿರ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ ಬಾಡಿ. ಎಲೆಕ್ಷನ್ ಯಾವಾಗ ನಡೆಸಬೇಕು ಅನ್ನೋ ದೃಷ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೊರತು ರಾಜ್ಯ ವಿಧಾನಸಭೆಗಳೇನು ತೆಗೆದುಕೊಳ್ಳಲ್ಲ. ಹಾಗಾಗಿ ಅಲ್ಲಿ ಅವರಿಗೆ ಅವರ ಅಟಾನಮಸ್ ಕ್ಯಾರೆಕ್ಟರ್ ಏನಿದೆ ಅಥವಾ ಗವರ್ನೆನ್ಸ್ ಏನಿದೆ, ಸ್ವಯಂ ಆಡಳಿತ ನಡೆಸ್ತಕ್ಕಂಥ ಸ್ವಾತಂತ್ರ್ಯ ಏನಿದೆ, ಅಲ್ಲಿ ಖಂಡಿತ ಧಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ನಾನು. ಆದರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಏನಿದೆ ಅಥವಾ ಸೈಮಲ್ಟೇನಿಯಸ್ ಆಗಿ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಒಟ್ಟಿಗೆ ಒಂದೇ ಸಾರಿ ಎಲೆಕ್ಷನನ್ನು ಮಾಡೋದ್ರ ಮೂಲಕ ಯಾರಿಗಾದರೂ ತೊಂದರೆ ಆಗುತ್ತೆ ಅನ್ನೋದಿದ್ರೆ ನನ್ನ ಪ್ರಕಾರ ಮತದಾರರಿಗೆ ಗೊಂದಲ ಆಗುತ್ತೆ. ಏನಕ್ಕಂತ ಹೇಳಿದ್ರೆ, ನಮಗೆ ಗೊತ್ತಿರುವ ಹಾಗೆ ಎಷ್ಟೊಂದು ಜನರಿಗೆ ಚುನಾವಣೆಗಳು ಕೇಂದ್ರ ಮತ್ತು ರಾಜ್ಯಗಳಿಗೆ ಹೇಗೆ ವಿಭಿನ್ನವಾಗಿ ನಡೀತವೆ, ವಿಭಿನ್ನವಾಗಿ ನಾವು ನಡೆಸಬೇಕಾಗತ್ತೆ, ಹೇಗೆ ಮತ ಹಾಕಬೇಕಾಗತ್ತೆ, ಆ ಅರಿವು ಎಷ್ಟೊಂದು ಜನರಲ್ಲಿ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅನುಭವ ಮತ್ತು ಅಭಿಪ್ರಾಯ. ಬಹುಶಃ ನಿಮಗೂ ಅದು ಆಗಿರಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಸಿಚುವೇಷನ್ನಲ್ಲಿ ಒಂದೇ ಟೈಮಲ್ಲಿ ಎಲೆಕ್ಷನ್ ನಡೆಸಿಬಿಟ್ಟು ಸ್ಟೇಟಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಬೇರೆ ಬೇರೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಾದಂತಹ ಒಂದು ಪ್ರಬುದ್ಧತೆ ಅಥವಾ ಅರಿವು ನಮ್ಮ ಮತದಾರರಿಗೆ ನೀವು ಅಂದರೆ ರಾಜಕೀಯ ಪಕ್ಷಗಳು ಅಥವಾ ಗೌರ್ಮೆಂಟ್ ಅವರು ಸರಿಯಾದ ರೀತಿಯಲ್ಲಿ ಅರಿವನ್ನು ಮೂಡಿಸಲೇ ಇಲ್ಲ, ಕ್ರಿಯೇಟೇ ಮಾಡಿಲ್ಲ. ಅಂತಹ ಸಂದರ್ಭದಲ್ಲಿ ಇಂತಹ ಒಂದು
ಸ್ಟೆಪ್ ನನ್ನ ವೈಯಕ್ತಿಕ ದೃಷ್ಟಿಯಿಂದ ತಪ್ಪು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ಯಾರು ಮಾಡ್ತಿದ್ದಾರೋ ಅವರಿಗೆ ದುಷ್ಪರಿಣಾಮ ಬೀರಬಹುದು, ಗಂಭೀರ ಪರಿಣಾಮ ಬೀರಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ನಿಮ್ಮ ಅಭಿಪ್ರಾಯಗಳೇನಿರುತ್ತೆ ಕಾಮೆಂಟ್ ಮಾಡಿ. ನಮ್ಮ ವೆಬ್ಸೈಟಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ನೀವು ಮಾಡ್ಬೋದು. achievershunt.comಗೆ ಬನ್ನಿ, ಇಲ್ಲ ಜ್ಞಾನಸುಧಾ.comಗೆ ಬನ್ನಿ. ಅಲ್ಲಿ ನೀವು ಚರ್ಚೆಯನ್ನು ಕೂಡ ನಿಮ್ಮ ಅಭಿಪ್ರಾಯಗಳಿಗೆ ಕೂಡ ಇನ್ನೊಬ್ಬರ ಜೊತೆಗೆ ಹಂಚ್ಕೋಬೋದು. ಇದರಿಂದ ಏನಾಗುತ್ತೆ, ನಿಮಗೆ ವಿಭಿನ್ನ ದೃಷ್ಟಿಕೋನಗಳು ಅರಿವಾಗುತ್ತೆ. ಯಾವ ದೃಷ್ಟಿಕೋನ ಸರಿ ಇದೆ ಅದನ್ನು ನಾವು ನಮ್ಮ ಎಸ್ಸೆ ರೈಟಿಂಗಲ್ಲಿರ್ಬೋದು ಅಥವಾ ಕಂಪ್ರಹೆನ್ಷನ್ ಥಿಂಕಿಂಗಲ್ಲಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಮ್ಮ UPSC ಅಥವಾ KPSC ಮೈನ್ಸ್ ಎಕ್ಸಾಮ್ಸ್ಗಳಲ್ಲಿ ನಾವು ಯಾವುದೇ ಮೈನ್ಸ್ ಕ್ವಶನ್ಸ್ಗೆ ಆನ್ಸರ್ ಮಾಡುವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳಬೇಕಾದಂತಹ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಅನುಕೂಲ ಆಗ್ಬೋದು. ಸೊ ಯಾವುದೇ ದೃಷ್ಟಿಕೋನವನ್ನು ಮೌಢ್ಯವಾಗಿ ಅಥವಾ ಸುಮ್ಮನೆ ಬ್ಲ್ಯಾಂಕ್ ಆಗಿ ನಂಬೋದ್ರಿಂದ ಚರ್ಚೆ ಮಾಡುವ ಮೂಲಕ ಎದುರುಗಡೆ ಬರ್ತಕ್ಕಂಥ ಅಂಶಗಳನ್ನು ಅದು ಸರಿನಾ ಹೌದಾ ಇಲ್ವಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವ ಮೂಲಕ ನಾವು ಒಂದು ಪರಿಪಕ್ವವಾದ ಒಂದು ವಿಚಾರ ಮಂಥನಕ್ಕೆ ಖಂಡಿತವಾಗ್ಲೂ ಕಾರಣ ಆಗ್ಬೋದು. ಥಿಂಕ್ ಮಾಡಿ, ಪಾರ್ಟಿಸಿಪೇಟ್ ಮಾಡಿ. ಸೊ ರಾಜಕೀಯ ಅಸ್ಥಿರತೆಯನ್ನು ನಿಭಾಯಿಸೋದು ತುಂಬ ಕಷ್ಟ ಆಗುತ್ತೆ ಅಂತಲೂ ಕೂಡ ಈ ಒಂದು ಎಡಿಟೋರಿಯಲಲ್ಲಿ ಹೇಳ್ತಿದ್ದಾರೆ. ಏನು ರಾಜಕೀಯ ಅಸ್ಥಿರತೆ ಅಂತ ಹೇಳಿದ್ರೆ, ಈ ಮಸೂದೆಯಿಂದಾಗಿ ಅಂದರೆ ಈ 129th ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ ಕಾನ್ಸ್ಟಿಟ್ಯೂಷನ್ದು, ಇದು ಹೊಸದಾಗಿ ಶಾಸನಸಭೆಗಳಿಗೆ ಆಯ್ಕೆ ಮಾಡ್ತಕ್ಕಂಥದ್ದು ಕಡಿಮೆ ಅವಧಿಯಲ್ಲಿ ಮಧ್ಯಂತರ ಚುನಾವಣೆಗಳನ್ನು ನಡೆಸಬೇಕಾಗತ್ತೆ. ಅಂದರೆ ಮಿಡ್ ಟರ್ಮ್ ಎಲೆಕ್ಷನ್ಸ್ ಏನಾಗುತ್ತೆ ಅದನ್ನು ನಡೆಸಲಿಕ್ಕೆ ಕಡಿಮೆ ಅವಧಿಯನ್ನು ಕೊಡೋದ್ರಿಂದ ಇಲ್ಲಿ ಈಗಿರುವ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ಬೋದು ಅನ್ನೋದು ಕೂಡ ಒಂದು ಉದ್ದೇಶ ಇದ್ರದ್ದು. ಆದರೂ ಈ ಮಸೂದೆಯಿಂದಾಗಿ ಈ ಕುದುರೆ ವ್ಯಾಪಾರ ಅಂತ ಏನು ಹೇಳ್ತೀವಿ, ಈಗ ಪಕ್ಷದಿಂದ ಪಕ್ಷಕ್ಕೆ ಅವಕಾಶಗಳನ್ನು ಆರಿಸಿ ಆಯ್ಕೆ ಮಾಡಿಕೊಂಡು ಹೋಗ್ತಾರಲ್ಲ, ಅಂಥದನ್ನು ಕಡಿಮೆ ಮಾಡಲಿಕ್ಕೆ, ಪಕ್ಷದ್ರೋಹಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಮಸೂದೆಯಿಂದ ಸಾಧ್ಯ ಇಲ್ಲ. ಬದಲಾಗಿ ಈ ಮಸೂದೆ ಮತ್ತಷ್ಟು ಸಮಸ್ಯೆಗಳಿಗೆ ದಾರಿ ಆಗ್ಬೋದು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇನ್ನು ಇದು ನಮ್ಮ ದೇಶದಲ್ಲಿ ಮಾತ್ರ ಥಿಂಕ್ ಮಾಡ್ತಿರೋದಾ, ಹೀಗೆ ಬೇರೆ ದೇಶಗಳಲ್ಲಿ ಇದೆಯಾ? ಬೇರೆ ದೇಶಗಳಲ್ಲಿ ಇದೆ ಅನ್ನೋದಾದರೆ ಅವರಿಂದ ನಾವು ಕಲಿಯಬಹುದಾದಂತಹ ಪಾಠಗಳೇನು, ಇನ್ಸ್ಪಿರೇಷನ್ ಏನು ಅಂತ ನೋಡೋದಾದರೆ, UK ಯುನೈಟೆಡ್ ಕಿಂಗ್ಡಮ್ನಲ್ಲಿ 2011ರ ಪಾರ್ಲಿಮೆಂಟ್ ಕಾಯ್ದೆ ಒಂದನ್ನು ಜಾರಿಗೆ ತರಲಾಗಿತ್ತು. ಅದು ಈ ಫಿಕ್ಸ್ಡ್ ಟರ್ಮನ್ನೇ ಹೇಳ್ತಾ ಇತ್ತು. ಆ್ಯಕ್ಚುಲಿ ಈ ಫಿಕ್ಸ್ಡ್ ಪಾರ್ಲಿಮೆಂಟ್ಸ್ ಆ್ಯಕ್ಟ್ ಅಂತಲೇ ಅವರು ತಂದಂತಹ 2011ರ ಕಾಯ್ದೆ ಹೆಸರು. ಇದನ್ನು ಅವರು ಆ ಕಾಯ್ದೆಯನ್ನು ರದ್ದು ಮಾಡಬೇಕಾಯಿತು. ಏನಕ್ಕಂತ ಹೇಳಿದ್ರೆ ಪಾಲಿಸಿ ಪ್ಯಾರಾಲಿಸಿಸ್ ಆಯಿತು, ಸಂವಿಧಾನಿಕ ಬಿಕ್ಕಟ್ಟುಗಳು ಅಥವಾ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಕ್ರಿಯೇಟ್ ಆಯಿತು ಅನ್ನೋ ಅನಾನುಕೂಲಗಳನ್ನು ಕೊಟ್ಟು ಅವರು ಈ ಕಾಯ್ದೆಯನ್ನು ರದ್ದು ಮಾಡಿದ್ರು. ಸೊ ನಾವು ಅದನ್ನು ಇನ್ಸ್ಪೈರ್ ಆಗಿ ತಗೊಂಡು ನಾವು ಅಂಥದನ್ನು ನಡೆಸಲೇಬಾರ್ದ, ಅಥವಾ ಅವರಿಗೆ ಆದ ಅನಾನುಕೂಲಗಳನ್ನು ನಾವು ಹೇಗೆ ಅನುಕೂಲಗಳಾಗಿ ಕಲ್ಪಿಸಿಕೊಂಡು ನಾವು ಇದನ್ನು ಜಾರಿ ಮಾಡ್ಬೋದಾ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕಾದಂತಹ ಒಂದು ಚಿಂತನೆ. ಇನ್ನು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯನಾ ಅಂತ ಥಿಂಕ್ ಮಾಡುವಾಗ, ನಿಗದಿತ ಅವಧಿಗಳು ಸಂಘಟಿತ ಚುನಾವಣೆಗಳೇನಿರುತ್ತೆ ಅಥವಾ ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಕ್ಕಂಥ ರಾಜಕೀಯ ನಾಯಕರ ನಡೆ ಏನಿರುತ್ತೆ, ಮತ್ತು ಆಡಳಿತ ಪಕ್ಷಗಳಲ್ಲಿ ಬಿರುಕುಗಳು ಉಂಟಾದಾಗ ಅಲ್ಲಿ ಸಮಸ್ಯೆಗಳು ಏನು ಉದ್ಭವ ಆಗ್ತವೋ ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅಸಾಧ್ಯ ಆಗ್ಬೋದು ಈ ಮಸೂದೆಯಿಂದ. ಪ್ರಾಕ್ಟಿಕಲ್ ಆಗಿ ಇಲ್ಲ ಇದು. ಮತ್ತು ಪೊಲಿಟಿಕಲ್ ಎಮರ್ಜೆನ್ಸಿ ಅಥವಾ ರಾಜಕೀಯ ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಎಂಥ ಪರಿಸ್ಥಿತಿಗಳು ಅಂತ ಹೇಳಿದ್ರೆ, ಈಗ ಶಾಸನ ಸಭೆಗಳನ್ನು ವಿಸರ್ಜನೆ ಮಾಡುವಂಥ ಪರಿಸ್ಥಿತಿ ಬಂದಾಗ, ನಿಗದಿತ ಅವಧಿಗಳಲ್ಲಿ ಮತ್ತೆ ಚುನಾವಣೆಗಳನ್ನು ನಡೆಸಬೇಕಾದಂತಹ ಪರಿಸ್ಥಿತಿಗಳು ಬಂದಾಗ, ಇಂತಹ ಮಸೂದೆಯಿಂದ ಅಥವಾ ಈ ಮಸೂದೆಯಿಂದ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತವೆ ಅಂತಕ್ಕಂಥದ್ದು ಲೇಖಕರ ಅಭಿಪ್ರಾಯ. ಹಾಗಿದ್ರೆ
ನಾನು ನಿಮಗೊಂದಷ್ಟು ಪ್ರಶ್ನೆಗಳನ್ನು ಕೇಳಬಲ್ಲೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಳುವ ಮೂಲಕ ಈ ಒಂದು ವಿಚಾರದಲ್ಲಿ ನಿಮ್ಮ ನಿಲುವೇನು ಅನ್ನೋದನ್ನು ನೀವು ಫಿಕ್ಸ್ ಮಾಡ್ಕೋಬೋದು. ಏನು ನಾನು ಕೇಳ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಶಾಸನ ಸಭೆಗಳಿಗೆ ನಿಗದಿತ ಅವಧಿಗಳು ಆಡಳಿತವನ್ನು ಸುಧಾರಣೆ ಮಾಡ್ತಾವಾ ಇಲ್ವಾ? ಈ ಫಿಕ್ಸ್ಡ್ ಟರ್ನ್ಯೂರ್ಸನ್ನು ಮಾಡೋದ್ರಿಂದ ಆಡಳಿತದ ಸುಧಾರಣೆ ಆಗುತ್ತಾ ಇಲ್ವಾ ಕೇಳ್ಕೋಬೇಕು. ರಾಜಕೀಯ ಬಿಕ್ಕಟ್ಟುಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತಾ ಕೇಳ್ಕೋಬೇಕು. ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳನ್ನು ಜೋಡಿಸೋದ್ರಿಂದ ಫೆಡರಲಿಸಮ್ಗೆ ಅಥವಾ ರಾಜಕೀಯ ಬಹುತತ್ವ ಏನಿದೆ ಅದಕ್ಕೆ ದುರ್ಬಲ ಆಗುತ್ತಾ, ನಮ್ಮ ಒಕ್ಕೂಟ ವ್ಯವಸ್ಥೆ ದುರ್ಬಲ ಆಗುತ್ತಾ ಕೇಳ್ಕೋಬೇಕು. ಮತ್ತು ಇಂತಹ ಯಾವುದು ಪಕ್ಷದಿಂದ ಪಕ್ಷಾಂತರ ಮಾಡುವಂಥ, ಪಕ್ಷಕ್ಕೆ ಹಾರುವಂಥ ಕೆಲಸಗಳೇನಿರುತ್ತೆ, ಅಥವಾ ಕುದುರೆ ವ್ಯಾಪಾರ, ಹಾರ್ಸ್ ಟ್ರೇಡಿಂಗ್ ಅಂತ ಏನು ಹೇಳ್ತೀವಿ, ಒಂದು ಪಕ್ಷದ ಪ್ರತಿನಿಧಿಗಳನ್ನು ಮತ್ತೊಂದು ಪಕ್ಷದವರು ಪರ್ಚೇಸ್ ಮಾಡುವಂಥದ್ದು, ಅವ್ರನ್ನ ಕರ್ಕೊಳ್ಳುವಂಥದ್ದು, ಈ ಥರದ್ದೇನಿದೆ, ಇಂತಹವುಗಳಿಂದ ಉಂಟಾಗ್ತಕ್ಕಂತಹ ಅಸ್ಥಿರತೆ ಅಥವಾ ದ್ರೋಹ, ಇದನ್ನು ನಿಭಾಯಿಸಲಿಕ್ಕೆ ಈ ಫಿಕ್ಸ್ಡ್ ಟೆನ್ಯೂರಿಂದ ಸಾಧ್ಯ ಆಗುತ್ತಾ? ಈ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಕಂಡುಕೊಂಡ್ರೆ ಇದು ನಮಗೆ ಬೇಕಾ, ಇದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ, ನಮ್ಮ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. UK ಒಂದರಲ್ಲೇ ಅಲ್ಲ, ಆ್ಯಕ್ಚುಲಿ UK ಇದನ್ನು ಅಪ್ಲೈ ಮಾಡಲಿಕ್ಕೆ ತುಂಬ ಸಮಸ್ಯೆಗಳು ಆಯಿತು. ಹಾಗಾಗಿ ರಾಜಕೀಯ ಬಿಕ್ಕಟ್ಟುಗಳನ್ನು ನಿಭಾಯಿಸಲಿಕ್ಕೆ ಅವ್ರಿಗೆ ಅಸಾಧ್ಯ ಆಯಿತು. ಇದನ್ನು ರದ್ದತಿ ಮಾಡಿದ್ರು. ಬಟ್ ಈ ರದ್ದತಿ ಒಂದೇ ಮಾರ್ಗ ಆಗಿತ್ತಾ, ಬೇರೆ ಏನಾದರೂ ಮಾಡಬಹುದಿತ್ತಾ ಅನ್ನೋದು ಕೂಡ ಅದು ಆ ದೇಶದ ಪರಿಸ್ಥಿತಿಗಳು ಮತ್ತು ಆವಾಗ ಇದ್ದಂತಹ ಸಂದರ್ಭ ಎಲ್ಲವನ್ನ ಮನಗಂಡು ನಾವು ನಿರ್ಧಾರವನ್ನು ಕಂಡುಕೊಳ್ಬೇಕಾಗತ್ತೆ. ಒಟ್ಟಾರೆ ಇದು ಒಬ್ಬ ಲೇಖಕರ ಅಭಿಪ್ರಾಯವೇ ಹೊರತು ಮ್ಯಾಂಡೇಟ್ ಅಲ್ಲ. ಅಭಿಪ್ರಾಯ ನಿಮ್ಮ ದೃಷ್ಟಿಕೋನದ ಪ್ರಕಾರ ಸರಿಯೋ ತಪ್ಪೋ ಅಂತಕ್ಕಂಥದ್ದು ನಿಮ್ಮ ತಿಳುವಳಿಕೆ ಮತ್ತು ನಿಮ್ಮ ದೃಷ್ಟಿಕೋನದ ಪ್ರಕಾರ ರೂಪುಗೊಳ್ಳಬೇಕು. ಈಗ ಎಡಿಟೋರಿಯಲ್ನ ಅನಾಲಿಸಿಸ್ ಆಯಿತು, ಲೇಖಕರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಆಯಿತು. ಇಲ್ಲಿ ಮುಖ್ಯವಾಗಿ ಎಡಿಟೋರಿಯಲ್ನಲ್ಲಿ ಬಳಸಲಾದಂತಹ ಪದಗಳನ್ನು ನಾವಿವಾಗ ಕಲಿಯೋಣ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಿಕ್ಸ್ಡ್ ಟೆನ್ಯೂರ್ಸ್ ಅಂದರೆ ಏನು? ಟೆನ್ಯೂರ್ ಅಂತಕ್ಕಂಥದ್ದು ಅವಧಿ. ಫಿಕ್ಸ್ಡ್ ಅಂದರೆ ನಿಗದಿತ ಅಥವಾ ನಿರ್ದಿಷ್ಟ. ಇದನ್ನು ಇಂಗ್ಲೀಷಲ್ಲಿ ಮೀನಿಂಗ್ ಏನು ಹೇಳ್ಬೋದು ನಿಮಗೆ ಅಂತ ಹೇಳಿದ್ರೆ, ಪ್ರೀ ಡಿಟರ್ಮೈನ್ಡ್ ಡ್ಯೂರೇಷನ್ ಫಾರ್ ಲೆಜಿಸ್ಲೇಟಿವ್ ಬಾಡೀಸ್ ಆರ್ ಅಫಿಷಿಯಲ್ ಟು ಸರ್ವ್. ಮುಂಚೆಯೇ ನಿಗದಿತವಾದಂತಹ ಒಂದು ಅವಧಿ ಯಾವುದಕ್ಕೆ? ಫಾರ್ ಲೆಜಿಸ್ಲೇಟಿವ್ ಬಾಡೀಸ್ಗಿರ್ಬೋದು, ಅಂದರೆ ಶಾಸಕಾಂಗಕ್ಕೆ ಅಥವಾ ಶಾಸನ ಸಭೆಗಳಿಗೆ ಅಥವಾ ಶಾಸಕ ಮಂಡಳಿಗಳಿಗಿರ್ಬೋದು, ಅಥವಾ ಒಂದು ಸೇವೆಗಿರ್ಬೋದು. ನೀವಿಲ್ಲಿ ಅದನ್ನು ರಾಜಕೀಯಕ್ಕೆ ತಗೋಬೇಕು ಅಂತೇನಿಲ್ಲ. ನೀವು ಆ ಶಬ್ದವನ್ನು ಇದರ ಹೊರತಾಗಿ ಕೂಡ ಬೇರೆ ಕಡೆ ಯೂಸ್ ಮಾಡ್ಬೋದು. ಇನ್ನು ಇದಕ್ಕೆ ಇರ್ತಕ್ಕಂಥ ಸಮಾನಾರ್ಥಕ ಪದ ಅಥವಾ ಸಿನಾನಿಮ್ಸ್ ಏನಂತ ಹೇಳಿದ್ರೆ, ಪ್ರೀ ಡಿಫೈನ್ಡ್ ಟರ್ಮ್, ಮುಂಚೆಯೇ ನಿರ್ದಿಷ್ಟಪಡಿಸಿದ ಅವಧಿ. ಫಿಕ್ಸ್ಡ್ ಡ್ಯೂರೇಷನ್, ನಿಗದಿತ ಕಾಲಾವಧಿ, ಡ್ಯೂರೇಷನ್. ಆಂಟೋನಿಮ್ಸ್ ಅಥವಾ ವಿರುದ್ಧ ಪದಗಳನ್ನು ಹೇಳಬೇಕು ಅಂತ ಹೇಳಿದ್ರೆ, ಇನ್ಡೆಫಿನಿಟ್ ಟರ್ಮ್, ಅನಿರ್ದಿಷ್ಟ ಅವಧಿ, ವೇರಿಯಬಲ್ ಟೆನ್ಯೂರ್. ವೇರಿಯಬಲ್ ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿರಲ್ಲ, ಅನಿರ್ದಿಷ್ಟವಾದಂತಹ ಅಥವಾ ಬೇರೆ ಬೇರೆಯಾದಂತಹ ಕಾಲಾವಧಿ ಅಂತ ಹೇಳ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ಸೆಂಟೆನ್ಸ್ ಹೇಳ್ಬೇಕಂತಂದರೆ, ದ ಪ್ರಪೋಸಲ್ ಫಾರ್ ಫಿಕ್ಸ್ಡ್ ಟೆನ್ಯೂರ್ಸ್ ಏಮ್ಸ್ ಟು ರೆಡ್ಯೂಸ್ ಎಲೆಕ್ಷನ್ ಡಿಸ್ರಪ್ಷನ್ಸ್. ಚುನಾವಣೆಯಿಂದ ಉಂಟಾಗ್ತಕ್ಕಂತಹ ಆಡಳಿತದ ಅಸ್ತವ್ಯಸ್ತತೆ ಅಥವಾ ಆಡಳಿತದಲ್ಲಿ ಅವಾಗವಾಗ ಚುನಾವಣೆಗಳಿಂದಾಗಿ ಉಂಟಾಗುವ ಅಡೆತಡೆಗಳನ್ನು ನಿವಾರಿಸಲು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಏನಿದೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳುವಾಗ ಲೇಖಕರು ಈ ಒಂದು ಪದ ಬಳಕೆಯನ್ನು ಮಾಡಿದ್ದಾರೆ. ಮುಂದಿನ ಪದ ಯಾವುದು ನೋಡೋಣ. ಗವರ್ನೆನ್ಸ್. ಮುಂದಿನ ಪದ ಗವರ್ನೆನ್ಸ್.
ಗವರ್ನೆನ್ಸ್ ಅಂತ ಹೇಳಿದ್ರೆ ಆಡಳಿತ, ಗವರ್ನಿಂಗ್ ಬಾಡಿ ಅಂತ ಹೇಳ್ತೀವಿ, ಗವರ್ನೆನ್ಸ್ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲಿ ಇದಕ್ಕೆ ನೀವು ಮೀನಿಂಗನ್ನು ಒಂದು ಸೆಂಟೆನ್ಸ್ ಫಾರ್ಮಲ್ಲಿ ಕೊಡಬೇಕಂತ ಹೇಳಿದ್ರೆ ದ ಪ್ರೋಸೆಸ್ ಆಫ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಪಬ್ಲಿಕ್ ಪಾಲಿಸೀಸ್. ಸಾರ್ವಜನಿಕ ನೀತಿಗಳನ್ನು ನಿರ್ವಹಿಸ್ತಕ್ಕಂತಹ ಒಂದು ಪದ್ಧತಿಗೆ ಮತ್ತು ಸಾರ್ವಜನಿಕ ನೀತಿಯ ವಿಷಯಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳ ಒಂದು ಪ್ರಕ್ರಿಯೆಗೆ ಗವರ್ನೆನ್ಸ್ ಅಂತ ಹೇಳಲಾಗುತ್ತೆ. ಇದಕ್ಕೆ ಇರ್ತಕ್ಕಂಥ ಸಮಾನಾರ್ಥಕ ಪದಗಳು ಅಥವಾ ಸಿನಾನಿಯಮ್ಸ್ ಅಂದರೆ ಅಡ್ಮಿನಿಸ್ಟ್ರೇಷನ್, ಲೀಡರ್ಶಿಪ್ ಅಂತ ಹೇಳ್ಬೋದು. ಆಂಟೋನಿಯಮ್ಸ್ ಅಥವಾ ವಿರುದ್ಧ ಪದಗಳು ಮಿಸ್ಮ್ಯಾನೇಜ್ಮೆಂಟ್ ಮತ್ತು ಅನಾರ್ಕಿ. ಅನಾರ್ಕಿ ಅಂದರೆ ಅರಾಜಕತೆ ಅಂತ ಅರ್ಥ ಬರುತ್ತೆ, ಕೇಳಿರ್ತೀರ. ಮಿಸ್ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ನಿರ್ವಹಣೆ ಸರಿ ಇಲ್ಲದೆ ಇರೋದಂತ ಅಷ್ಟೇ. ಎಕ್ಸಾಂಪಲ್ ಸೆಂಟೆನ್ಸ್: ಎಫೆಕ್ಟಿವ್ ಗವರ್ನೆನ್ಸ್ ರಿಕ್ವೈರ್ಸ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್. ಅಧಿಕಾರದ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ನಡುವೆ ಒಂದು ಬ್ಯಾಲೆನ್ಸ್ ಸ್ಟೇಟನ್ನು, ಸಮತೋಲವನ್ನು ಕಾಯ್ಕೊಂಡ್ರೆ ಅದನ್ನು ಎಫೆಕ್ಟಿವ್ ಗವರ್ನೆನ್ಸ್ ಅಂತ, ಪರಿಣಾಮಕಾರಿ ಆಡಳಿತ ಅಂತ ಹೇಳ್ಬೋದು ಅಂತ ಹೇಳುವಾಗ ಈ ವರ್ಡನ್ನು ಯೂಸ್ ಮಾಡಿ ಸೆಂಟೆನ್ಸನ್ನು ಫಾರ್ಮ್ ಮಾಡ್ಬೋದು. ಮುಂದಿನ ಪದ ಅಕೌಂಟಬಿಲಿಟಿ. ಈ ಅಕೌಂಟಬಿಲಿಟಿನ ಹಿಂದಿನ ತರಗತಿಗಳಲ್ಲೂ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಇದರರ್ಥ ರೆಸ್ಪಾನ್ಸಿಬಿಲಿಟಿ ಅನ್ನೋದಾಗುತ್ತೆ. ರೆಸ್ಪಾನ್ಸಿಬಿಲಿಟಿ ಆಫ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಟು ದೇರ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ಸ್. ಜನಪ್ರತಿನಿಧಿಗಳು ತಾವು ಪ್ರತಿನಿಧಿಸಿದ ಕ್ಷೇತ್ರಗಳಲ್ಲಿ ಜವಾಬ್ದಾರರಾಗಲಿಕ್ಕೆ ಚುನಾವಣೆಗಳು ಕಾರಣ ಆಗ್ತವೆ ಅನ್ನೋಂಥದ್ದನ್ನು ಹೇಳುವಾಗ ಲೇಖಕರು ಈ ಪದವನ್ನು ಬಳಸಿದ್ದಾರೆ. ಹಾಗಾದರೆ ಈ ಪದದ ಸಮಾನಾರ್ಥಕ ಪದ ಅಥವಾ ಸಿನಾನಿಮ್ಸ್ ಏನು ಅಂತ ಹೇಳಿದ್ರೆ ಆನ್ಸರಬಿಲಿಟಿ ಅಥವಾ ಟ್ರಾನ್ಸ್ಪರೆನ್ಸಿ. ಉತ್ತರ ಕೊಡಲೇಬೇಕಾದಂಥ ಒಂದು ಪರಿಸ್ಥಿತಿ ಇರುತ್ತೆ ಅಥವಾ ಜವಾಬ್ದಾರಿ ಇರುತ್ತೆ, ಅದನ್ನು ಆನ್ಸರಬಿಲಿಟಿ ಅಂತ ಹೇಳ್ಬೋದು. ಇನ್ನು ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂಥದ್ದು, ಪಾರದರ್ಶಕವಾಗಿರುವಂಥದ್ದು, ಇದನ್ನು ನಾವು ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ಬೋದು. ಇದಕ್ಕೆ ವಿರುದ್ಧ ಪದಗಳು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿನೇ ಇಲ್ಲ, ಎಲೆಕ್ಷನ್ ಮುಗಿದ್ರೆ ಮುಗೀತು, ಗೆದ್ರೆ ಮುಗೀತು, ಆನಂತರ ಯಾರಿಗೂ ನಾವು ಜವಾಬ್ದಾರರಲ್ಲ, ವಿ ಆರ್ ನಾಟ್ ಅಕೌಂಟಬಲ್ ಅನ್ನೋ ರೀತಿಯಲ್ಲಿ ನಡ್ಕೊತಾರಲ್ಲ, ಅದನ್ನು ಹೇಳ್ಬೋದು. ಅನ್ಅಕೌಂಟಬಿಲಿಟಿ, ಅದು ಕೂಡ ಇದಕ್ಕೆ ಒಂದು ವಿರೋಧ ಪದ ಆಗುತ್ತೆ. ಇನ್ನು ಈ ಪದವನ್ನು ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಡಿಲೇಡ್ ಎಲೆಕ್ಷನ್ಸ್ ಆಫನ್ ಹಿಂಡರ್ ಪೊಲಿಟಿಕಲ್ ಅಕೌಂಟಬಿಲಿಟಿ. ರಾಜಕೀಯ ಜವಾಬ್ದಾರಿಯನ್ನು ತಡ ಮಾಡುವ ಎಲೆಕ್ಷನ್ಗಳು ಅಥವಾ ಚುನಾವಣೆಗಳು ಕಳೆದುಕೊಂಡು ಬಿಡ್ತವೆ ಅಥವಾ ಕಳೀತವೆ ಅಂತ ಹೇಳ್ಬೋದು. ಮುಂದಿನ ಪದ ರೆಪ್ರೆಸೆಂಟೇಟಿವ್ಸ್. ಇದನ್ನು ನಾನು ರೆಪ್ರೆಸೆಂಟೇಷನ್ ಇಂದ ಬಂದಿರೋದ್ರಿಂದ, ರೆಪ್ರೆಸೆಂಟೇಷನ್ ಅಂದರೆ ಏನು? ಪ್ರತಿನಿಧಿತ್ವ. ಒಂದು ಜನರನ್ನು, ಒಂದು ಕಾನ್ಸ್ಟಿಟ್ಯೂಯೆನ್ಸಿಯನ್ನು, ಒಂದು ಸಮುದಾಯವನ್ನು ಪ್ರತಿನಿಧಿಸುವಂಥದ್ದು. ಆ್ಯಕ್ಟಿಂಗ್ ಆನ್ ಬಿಹಾಫ್ ಆಫ್ ಅದರ್ಸ್ ಇನ್ ಡಿಸಿಷನ್ ಮೇಕಿಂಗ್. ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಅಥವಾ ನೀತಿಗಳನ್ನು ರೂಪಿಸುವಲ್ಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯ ಅಥವಾ ಮತದಾರರ ಸಮೂಹವನ್ನು ಪ್ರತಿನಿಧಿಸ್ತಕ್ಕಂಥವ್ರನ್ನ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಲಾಗುತ್ತೆ. ಇಲ್ಲಿ ಇದಕ್ಕೆ ಸಮಾನಾರ್ಥಕ ಪದ ಏನು ಅಂತ ಹೇಳಿದ್ರೆ ಅಡ್ವೊಕೆಸಿ, ಡೆಲಿಗೇಷನ್, ಪ್ರತಿಪಾದಿಸು, ಪ್ರತಿನಿಧಿಸು, ಈ ಅರ್ಥ ಬರುತ್ತೆ. ಅದಕ್ಕೆ ವಿರುದ್ಧ ಪದ ಏನಂತಂದರೆ ಎಕ್ಸ್ಕ್ಲೂಷನ್, ಮಿಸ್ರೆಪ್ರೆಸೆಂಟೇಷನ್, ಪ್ರತಿನಿಧಿತ್ವ ಇಲ್ಲದೇ ಇರುವಂಥದ್ದು, ಅಪ್ರತಿನಿಧಿತ್ವ. ಇನ್ನು ಇದನ್ನು ಸೆಂಟೆನ್ಸಲ್ಲಿ ಬಳಸಬೇಕು ಅಂತ ಹೇಳಿದ್ರೆ ಫಿಕ್ಸೆಡ್ ಟರ್ಮ್ಸ್ ಮೈಟ್ ಲಿಮಿಟ್ ವೋಟರ್ ಆಪರ್ಚುನಿಟೀಸ್ ಟು ಎವ್ಯಾಲ್ಯೂಯೇಟ್ ದೇರ್ ರೆಪ್ರೆಸೆಂಟೇಷನ್. ಫಿಕ್ಸ್ಡ್ ಡ್ಯೂರೇಷನ್ ಏನಿರುತ್ತೆ ಇದು
ವೋಟರ್ಸ್ಗೆ ಅಂದರೆ ಮತದಾರರಿಗೆ ತಮ್ಮ ಪ್ರತಿನಿಧಿತ್ವವನ್ನು ಎವ್ಯಾಲ್ಯೂಯೇಟ್ ಮಾಡ್ತಕ್ಕಂತಹ ಒಂದು ಸೌಕರ್ಯವನ್ನೇ ಅಥವಾ ಸೌಲಭ್ಯವನ್ನೇ ಕಸಿದುಕೊಂಡು ಬಿಡುತ್ತೆ ಅಂತ ಲೇಖಕರು ಹೇಳುವಾಗ ಈ ಒಂದು ಪದವನ್ನು ಯೂಸ್ ಮಾಡಿದ್ದಾರೆ. ಮತ್ತೊಂದು ಮುಂದಿನ ಪದ ಹಾರ್ಸ್ ರೈಡಿಂಗ್, ಆಲ್ರೆಡಿ ನಾನು ಹೇಳಿದ್ದೀನಿ. ಅಟಾನಮಿ ಕೂಡ ಹೇಳಿ ಆಯಿತು. ಅಟಾನಮಿ ಅಂತ ಹೇಳಿದ್ರೆ ಸ್ವಯಂ ಆಡಳಿತ, ರಾಜ್ಯಗಳಿಗೆ ಇರ್ತಕ್ಕಂಥ ಸ್ವಯಂ ಆಡಳಿತದ ಸ್ವಾತಂತ್ರ್ಯ ಏನಿದೆ ಅದು ತಪ್ಪೋಗ್ಬಿಡುತ್ತೆ ಅಂತ ಹೇಳುವಾಗ ಇದನ್ನು ಬಳಸಲಾಗಿದೆ. ಮುಂದಿನ ಒಂದು ಶಬ್ದ ಡಿಫೆಕ್ಷನ್. ಏನು ಡಿಫೆಕ್ಷನ್ ಅಂತ ಹೇಳಿದ್ರೆ, ರಾಜಕೀಯ ನಾಯಕರು ಪಕ್ಷದಿಂದ ಪಕ್ಷಕ್ಕೆ ವಲಸೆ ಹೋಗ್ತಾರಲ್ಲ, ಅದನ್ನು ಡಿಫೆಕ್ಷನ್ ಅಂತ ಹೇಳುವಂಥದ್ದು. ಇಂಗ್ಲೀಷಲ್ಲಿ ಇದರ ಮೀನಿಂಗು ಲೆಜಿಸ್ಲೇಚರ್ ಸ್ವಿಚಿಂಗ್ ಅಲಯನ್ಸಸ್ ಅಥವಾ ಅಲಿಗೇಷನ್ಸ್ ಫ್ರಮ್ ಒನ್ ಪೊಲಿಟಿಕಲ್ ಪಾರ್ಟಿ ಟು ಅನದರ್ ಪಾರ್ಟಿ. ಯಾವುದೋ ಒಂದು ಪಕ್ಷದಿಂದ ಮತದಾರರಿಂದ ಆಯ್ಕೆಯಾಗಿ ಹೋದಂತಹ ಒಬ್ಬ ರಾಜಕೀಯ ಪ್ರತಿನಿಧಿ ಅಥವಾ MLA MP ಇವರು ಪಕ್ಷಾಂತರ ಮಾಡೋದ್ರಿಂದ ಮಾಡ್ತಾರಲ್ಲ, ಆ ಒಂದು ಕೃತ್ಯವನ್ನು ಡಿಫೆಕ್ಷನ್ ಅಂತ ಹೇಳಲಾಗುತ್ತೆ. ಇದಕ್ಕಿರ್ತಕ್ಕಂಥ ಸಮಾನಾರ್ಥಕ ಪದ ಅಥವಾ ಸಿನಾನಿಯಮ್ಸ್ ಅಂತ ಹೇಳಿದ್ರೆ ಡೆಸರಿಯೇಷನ್, ಬೆಟ್ರಾಯಲ್, ದ್ರೋಹ ಅಂತ ಕೂಡ ಹೇಳ್ಬೋದು. ಇದಕ್ಕೆ ವಿರುದ್ಧವಾದ ಪದ ಏನು? ನಾನು ನಮ್ಮ ಪಕ್ಷದಲ್ಲೇ ಇರ್ತೀನಪ್ಪ, ನಾನಷ್ಟು ಲಾಯಲ್ ಅಂತ ಹೇಳ್ತಾರಲ್ಲ, ಲಾಯಲ್ ನಿಯತ್ತು, ಲಾಯಲ್ಟಿ, ಅಲಿಜಿಯನ್ಸ್ ಅಂತ ಹೇಳ್ಬೋದು. ಇದನ್ನು ಎಕ್ಸಾಂಪಲ್ ಸೆಂಟೆನ್ಸಲ್ಲಿ ಯೂಸ್ ಮಾಡೋಣ. ಈಗ ಫ್ರೀಕ್ವೆಂಟ್ ಡಿಫೆಕ್ಷನ್ ಡಿಸ್ಟಿಬಲೈಸ್ ಎಲೆಕ್ಟೆಡ್ ಗವರ್ನಮೆಂಟ್ಸ್. ಪದೇ ಪದೇ ಪಕ್ಷಾಂತರ ಮಾಡೋದ್ರಿಂದ ಎಲೆಕ್ಟೆಡ್ ಗವರ್ನಮೆಂಟ್ ಮತದಾರರು ಯಾವ ಪಕ್ಷವನ್ನು ಆಡಳಿತಕ್ಕಾಗಿ ಆಯ್ಕೆ ಮಾಡಿರ್ತಾರೋ ಅಂತಹ ಪಕ್ಷಗಳು ಸ್ಟೆಬಿಲೈಸ್ ಆಗಿರಲ್ಲ, ಸ್ಟೇಬಲ್ ಗೌರ್ಮೆಂಟನ್ನು ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳುವಾಗ ಈ ಒಂದು ಪದವನ್ನು ಯೂಸ್ ಮಾಡಲಾಗಿದೆ. ನೆಕ್ಸ್ಟು ಡಿಸಲ್ಯೂಷನ್ ಅಂತ ಹೇಳಿದ್ರೆ ವಿಸರ್ಜನೆ ಅನ್ನೋ ಅರ್ಥ ಬರುತ್ತೆ. ದ ಫಾರ್ಮಲ್ ಟರ್ಮಿನೇಷನ್ ಆಫ್ ಲೆಜಿಸ್ಲೇಟಿವ್ ಬಾಡಿ, ಆಯ್ಕೆಯಾದಂತಹ ಶಾಸನ ಸಭೆಯನ್ನು ವಿಸರ್ಜನೆ ಮಾಡೋದನ್ನು ಇಲ್ಲಿ ಡಿಸಲ್ಯೂಷನ್ ಅಂತ ಹೇಳಲಾಗುತ್ತೆ. ನೀವು ಡಿಸಲ್ಯೂಷನ್ ಆಫ್ ಗವರ್ನಮೆಂಟ್ ಅನ್ನೋ ಒಂದು ಸೆಂಟೆನ್ಸನ್ನು ಕೇಳಿರ್ತೀರ ನೀವು. ಇದರ ಮೀನಿಂಗ್ ಹೇಳಿದಾಯಿತು. ಸಿನಾನಿಮ್ಸ್ ಹೇಳೋಣ. ಡಿಸ್ಬ್ಯಾಂಡಿಂಗ್ ಅಥವಾ ಟರ್ಮಿನೇಷನ್ ಅನ್ನೋ ಶಬ್ದಗಳನ್ನು ಸಮಾನಾರ್ಥಕ ಶಬ್ದಗಳಾಗಿ ಇದಕ್ಕೆ ಯೂಸ್ ಮಾಡ್ಬೋದು. ಇನ್ನು ವಿರುದ್ಧ ಶಬ್ದಗಳು ಯಾವ್ಯಾವುದು ಅಂತ ಹೇಳಿದ್ರೆ ಎಸ್ಟಾಬ್ಲಿಷ್ಮೆಂಟ್, ಕಂಟಿನ್ಯೂಯೇಷನ್. ಟರ್ಮಿನೇಟ್ಗೆ ಕಂಟಿನ್ಯೂಯೇಷನ್ ಅಪೋಸಿಟ್ ವರ್ಡ್ ಆಗುತ್ತೆ. ಎಕ್ಸಾಂಪಲ್ ಆಗಿ ಈ ಪದವನ್ನು ಬಳಕೆ ಮಾಡೋಣ ಒಂದು ಸೆಂಟೆನ್ಸಲ್ಲಿ. ಪ್ರಿಮೆಚ್ಯೂರ್ ಡಿಸಲ್ಯೂಷನ್ ಆಫ್ ಅಸೆಂಬ್ಲೀಸ್ ಆಫನ್ ಸ್ಟೆಮ್ಸ್ ಫ್ರಮ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟೀಸ್. ಈ ಡಿಸಲ್ಯೂಷನ್ನಿಂದಾಗಿ ರಾಜಕೀಯ ಅಸ್ಥಿರತೆಗೆ ಕಾರಣ ಆಗುತ್ತೆ ಅನ್ನೋದನ್ನು ಹೇಳುವಾಗ ಈ ಒಂದು ಪದವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್ ಮುಂದಿನ ಪದ ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಅಂದರೆ ಖಂಡಿತ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಯಾವ ಒಂದು ಮೀನಿಂಗಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದ ಎಬಿಲಿಟಿ ಟು ಅಡಾಪ್ಟ್ ಟು ಚೇಂಜಿಂಗ್ ಸಿಚುಯೇಷನ್. ಇವಾಗ ಚುನಾವಣೆಗಳು ಹೇಗೆ ನಡೀತವೆ ಅದು ಗೊತ್ತಿದೆ. ಆ ಚುನಾವಣೆಗಳಲ್ಲಿ ಮತದಾರ ತನ್ನ ಹಕ್ಕನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಅಂತಹ ಟೈಮಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ನಿಂದಾಗಿ ಒಂದೇ ಸಮಯದಲ್ಲಿ ವಿಧಾನಸಭೆಗೆ ಮತ್ತು ಭಾರತ ಸರ್ಕಾರಕ್ಕೆ ಸಂಸತ್ತಿಗೆ ಎರಡಕ್ಕೂ ಎಲೆಕ್ಷನ್ ಒಂದೇ ಟೈಮಲ್ಲಿ ನಡೆಯೋದ್ರಿಂದ ಇದು ಫ್ಲೆಕ್ಸಿಬಿಲಿಟಿ ಇದೆಯಾ ಮತದಾರನಲ್ಲಿ ಈ ಚೇಂಜ್ ಆಗೋ ಸಿಚುಯೇಷನ್ನಿಗೆ, ಆ ಸಿಚುಯೇಷನ್ನಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಷ್ಟು ನಮ್ಯತೆ ಇದೆಯಾ ಅಂತ ಹೇಳುವಾಗ ಈ ಪದವನ್ನು ಬಳಸಲಾಗಿದೆ. ಇದರ ಸಮಾನಾರ್ಥಕ ಪದ ಅಥವಾ ಸಿನಾನಿಮ್ಸ್ ಅಂತ ಹೇಳಿದ್ರೆ ಅಡ್ಯಾಪ್ಟಬಿಲಿಟಿ, ರೆಸ್ಪಾನ್ಸಿವ್ನೆಸ್, ರೆಸ್ಪಾಂಡ್ ಮಾಡ್ತಾರ ಅನ್ನೋ ಅರ್ಥ.
ಇದಕ್ಕೆ ವಿರುದ್ಧ ಪದಗಳು ರಿಜಿಡಿಟಿ, ಇನ್ಫ್ಲೆಕ್ಸಿಬಿಲಿಟಿ. ರಿಜಿಡ್ ಚೇಂಜೇ ಆಗಲ್ಲ, ನಾನು ಹೊಂದ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಸ್ಥಿತಿಗೆ ಆ ಥರ ಹೇಳೋವಂಥದ್ದು. ಇದನ್ನು ಸೆಂಟೆನ್ಸಲ್ಲಿ ಯೂಸ್ ಮಾಡೋಣ. ಪಾರ್ಲಿಮೆಂಟರಿ ಡೆಮಾಕ್ರಸಿ ಥ್ರೈವ್ಸ್ ಆನ್ ಇಟ್ಸ್ ಇನರೆಂಟ್ ಫ್ಲೆಕ್ಸಿಬಿಲಿಟಿ. ಸಂಸದೀಯ ಪ್ರಜಾಪ್ರಭುತ್ವ ಏನಿದೆ ಅದು ತನ್ನೊಳಗೆ ರೂಪುಗೊಂಡಂತಹ ಈ ಫ್ಲೆಕ್ಸಿಬಿಲಿಟಿಗೆ, ನಮ್ಯತೆಗೆ ಪೂರಕವಾಗಿರುತ್ತೆ. ಮುಂದಿನ ಪದ ಸೈಮಲ್ಟೇನಿಯಸ್ ಪೋಲ್ಸ್ ಮತ್ತು ಮಿಡ್ ಟರ್ಮ್ ಎಲೆಕ್ಷನ್ಸ್. ಇದನ್ನೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಾಲಿಸಿ ಪ್ಯಾರಾಲಿಸಿಸ್ ಅಂದರೆ inability to make decision due to political instability or indecision. ರಾಜಕೀಯ ಅಸ್ಥಿರತೆಯಿಂದಾಗಿ ಪಾಲಿಸಿಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗದಂಥ ಒಂದು ಸ್ಥಿತಿಗೆ ಪಾಲಿಸಿ ಪ್ಯಾರಾಲಿಸಿಸ್ ಅಂತ ಹೇಳಲಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂದ್ರೂ ಅಷ್ಟೇ, ಸಂವಿಧಾನದಲ್ಲಿ ಒಂದು ಅಸ್ಥಿರತೆ ಅಥವಾ ಸಂವಿಧಾನಿಕ ಬಿಕ್ಕಟ್ಟು ಉಂಟಾಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತ ಕೂಡ ಹೇಳಲಾಗುತ್ತೆ. ಮುಂದಿನ ಪದ. ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿದಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಹೆಚ್ಚು ಇಡಿಯಮ್ಸ್ ಬಂದಿದೆ. ಆ ಇಡಿಯಮ್ಸನ್ನು ನಾವಿವಾಗ ನೋಡೋಣ. ಇಡಿಯಮ್ಸ್ ಆ್ಯಂಡ್ ಫ್ರೇಸ್, ನುಡಿಗಟ್ಟುಗಳು ಅಥವಾ ಪದಪುಂಜಗಳು ಅಂತ ಹೇಳ್ಬೋದು ನೀವು. ಫಿಕ್ಸ್ಡ್ ಇನ್ ಸ್ಟೋನ್, ಹಾಗಂದರೆ ಸಮಥಿಂಗ್ ರಿಜಿಡ್ ಆ್ಯಂಡ್ ಅನ್ಚೇಂಜಬಲ್. ಫಿಕ್ಸ್ಡ್ ಇನ್ ಸ್ಟೋನ್ ಅಂದರೆ ಚೇಂಜೇ ಮಾಡೋಕ್ಕಾಗಲ್ಲ, ಅದು ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಾಗ ಫಿಕ್ಸ್ಡ್ ಇನ್ ಸ್ಟೋನ್ ಅಂತಕ್ಕಂತಹ ಪದಪುಂಜವನ್ನು ನಾವಿಲ್ಲಿ ಯೂಸ್ ಮಾಡಬಹುದು. ಹೇಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿಕೊಡ್ತೀನಿ ಅದಕ್ಕೊಂದು. ಲೆಜಿಸ್ಲೇಚರ್ with fixed tenure might seem fixed in stone, but the possibility is essential, or flexibility is essential ಅನ್ನೋದನ್ನು ನಾವು ಹೇಳುವಾಗ ಯೂಸ್ ಮಾಡ್ಬೋದು. ಇದನ್ನು ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು ಎಸೆನ್ಷಿಯಲ್ಲೇ ಹೊರತು ನಾನು ಚೇಂಜೇ ಆಗಲ್ಲ, ನಾನು ನಿಂತ ನೀರಾಗಿರ್ತೀನಿ ಅನ್ನೋದು ತಪ್ಪು ಅನ್ನೋ ಅರ್ಥ ಬರುವಾಗ ನಾವು we can use this ಪದಪುಂಜ. ಮುಂದಿನ ಇಡಿಯಮ್ ಲೆವೆಲ್ ದ ಪ್ಲೇಯಿಂಗ್ ಫೀಲ್ಡ್. ಇದು ನೆನ್ನೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಎವ್ರಿ ಒನ್ ಅಂತ ಹೇಳುವಾಗ ಇದನ್ನು ಹೇಳಲಾಗುತ್ತೆ. ಡಬಲ್ ಎಡ್ಜೆಡ್ ಸ್ವಾರ್ಡ್ ಕೂಡ ನೆನ್ನೆ ಯೂಸ್ ಮಾಡಿದ್ದೀನಿ. ಇನ್ ದ ಪೈಪ್ಲೈನ್ ನೆನ್ನೆ ಕ್ಲಾಸಲ್ಲೇ ಹೇಳಿದ್ದೀನಿ. ಸೆಟ್ ದ ಸ್ಟೇಜ್ ಕೂಡ ನೆನ್ನೆ ಕ್ಲಾಸಲ್ಲೇ ಹೇಳಿದ್ದೀನಿ. ಹೋಲ್ಡ್ ದ ಕೀ ಕೂಡ ಹೇಳಿದ್ದೀನಿ. ಟಿಪ್ ಆಫ್ ದ ಐಸ್ಬರ್ಗ್ ಹೇಳಿದ್ದೀನಿ. ಓಪನ್ ದ ಫ್ಲಡ್ ಗೇಟ್ಸ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಇದನ್ನು ಕೂಡ ಹೇಳೇ ಆಗಿದೆ. ಆನ್ ಶೇಕಿ ಗ್ರೌಂಡ್, ಈ ಒಂದು ಪದಪುಂಜ ಏನು ಅರ್ಥ ಕೊಡುತ್ತೆ ಅಂತ ಹೇಳಿದ್ರೆ, ಇನ್ ಎ ಪ್ರಿಕೇರಿಯಸ್ ಆರ್ ಅನ್ಸರ್ಟೈನ್ ಪೊಸಿಷನ್, ಅನಿರ್ದಿಷ್ಟತೆ ಇದೆ ಅನ್ನೋದನ್ನು ನಾವು ಯೂಸ್ ಮಾಡುವಾಗ ಅಥವಾ ಹೇಳುವಾಗ, ಎಕ್ಸ್ಪ್ರೆಸ್ ಮಾಡುವಾಗ ಆನ್ ಶೇಕಿ ಗ್ರೌಂಡ್ ಅಂತ ಹೇಳ್ಬೋದು. ಸೊ ಈ ಮಸೂದೆಯನ್ನು ಆನ್ ಶೇಕಿ ಗ್ರೌಂಡ್ ವಿ ಆರ್ ಡಿಬೇಟಿಂಗ್ ಅಂತ ಹೇಳುವಾಗ ಹೇಳಲಾಗಿದೆ. ಪುಷ್ ದ ಎನ್ವಲಪ್ ಅನ್ನೋ ಅರ್ಥ ಏನು ಬರುತ್ತೆ? ಪುಷ್ ದ ಎನ್ವಲಪ್ ಅಂತಕ್ಕಂಥದ್ದು ಟು ಗೋ ಬಿಹೈಂಡ್ ಎಕ್ಸೆಪ್ಟೆಡ್ ಲಿಮಿಟ್ಸ್ ಆರ್ ಬೌಂಡ್ರೀಸ್. ಈಗ ಆಲ್ರೆಡಿ ಏನು ನಾವು ಮಿತಿಗಳನ್ನು ಹಾಕ್ಕೊಂಡಿದ್ದೀವಿ, ಆ ಮಿತಿಗಳನ್ನು ದಾಟುವಂಥದ್ದನ್ನು ಪುಷ್ ದ ಎನ್ವಲಪ್ ಅಂತ ಹೇಳುವ ಮೂಲಕ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ನೆಕ್ಸ್ಟು ರಾಕ್ ದ ಬೋಟ್ ಅಂತಕ್ಕಂಥದ್ದು, ಅದರರ್ಥ ಟು ಕಾಸ್ ಪ್ರಾಬ್ಲಮ್ಸ್ ಆರ್ ಕ್ರಿಯೇಟ್ ಡಿಸೆಪ್ಷನ್ ಇನ್ ಎ ಸ್ಟೇಬಲ್ ಸಿಚುಯೇಷನ್. ಇವಾಗ ಒಂದು ಸ್ಥಿರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾ ಅಂತ ಕೇಳುವಾಗ ಅಥವಾ ಅದನ್ನು ಎಕ್ಸ್ಪ್ರೆಸ್ ಮಾಡುವಾಗ ರಾಕ್ ದ ಬೋಟ್ ಅನ್ನೋ ಒಂದು ಪದ ಬರುತ್ತೆ. ಇದನ್ನು ಎಕ್ಸಾಂಪಲ್ ಆಗಿ ಯೂಸ್ ಮಾಡಬೇಕಂತ ಹೇಳಿದ್ರೆ,
ಪ್ರಪೋಸಿಂಗ್ ಸೈಮಲ್ಟೇನಿಯಸ್ ಪೋಲ್ಸ್ ಆರ್ ಎಲೆಕ್ಷನ್ಸ್ ಕುಡ್ ರಾಕ್ ದ ಬೋಟ್ ಇನ್ ಇಂಡಿಯಾಸ್ ಫೆಡರಲ್ ಸಿಸ್ಟಮ್. ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ ನಡೆಸ್ತಕ್ಕಂಥ ಒಂದು ನಿರ್ಧಾರವು ಇರ್ತಕ್ಕಂಥ ಸ್ಥಿರತೆಯನ್ನು ಅಸ್ಥಿರಗೊಳಿಸುವ ಒಂದು ಕಾರ್ಯ ಆಗಬಹುದು ಅಥವಾ ಪ್ರಯತ್ನ ಆಗಬಹುದು ಅಂತ ಹೇಳುವಾಗ ಲೇಖಕರು ಈ ಒಂದು ಇಡಿಯಮ್ ಅನ್ನು ಯೂಸ್ ಮಾಡಿದರೆ ಅಥವಾ ಪದಪುಂಜವನ್ನು ಯೂಸ್ ಮಾಡಿದ್ದಾರೆ. ಸ್ಟೆಪಿಂಗ್ ಸ್ಟೋನ್ ಅಂತ ಹೇಳಿದ್ರೆ ಏನಾದರೂ ಅಚೀವ್ ಮಾಡಲಿಕ್ಕೆ ನಾವು ಮೊದಲ ಹೆಜ್ಜೆ ಏನಿಡ್ತೀವಿ ಅದನ್ನು ಹೇಳುವಾಗ ಸ್ಟೆಪಿಂಗ್ ಸ್ಟೋನ್ ಅಂತ ಹೇಳಲಾಗುತ್ತೆ. ಇಲ್ಲಿ ಫಿಕ್ಸ್ಡ್ ಟೆನ್ಯೂರ್ಸ್ ಕುಡ್ ಆಕ್ಟ್ ಆಸ್ ಎ ಸ್ಟೆಪಿಂಗ್ ಸ್ಟೋನ್ ಟುವರ್ಡ್ಸ್ ಎಲೆಕ್ಟ್ರಲ್ ಸ್ಟೆಬಿಲಿಟಿ. ಹಾಗಂತ ಸೆಂಟೆನ್ಸನ್ನು ಫಾರ್ಮ್ ಮಾಡಬಹುದು. ನೆಕ್ಸ್ಟು ರೈಸ್ ದ ಬಾರ್ ಹಾಗಂದ್ರೆ ಅರ್ಥ ಟು ಸೆಟ್ ಎ ಹೈಯರ್ ಸ್ಟ್ಯಾಂಡರ್ಡ್ ಫಾರ್ ಪರ್ಫಾರ್ಮೆನ್ಸ್ ಆರ್ ಎಕ್ಸ್ಪೆಕ್ಟೇಷನ್ಸ್. ಲೇಖಕರು ಈ ಪದಪುಂಜವನ್ನು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅಥವಾ ಸೈಮಲ್ಟೇನಿಯಸ್ ಎಲೆಕ್ಷನನ್ನು ಮಾಡುವ ಮೊದಲು ಇವಾಗ ಇರ್ತಕ್ಕಂತಹ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಪಾರದರ್ಶಕಗೊಳಿಸಿ ಅಂತ ಸಜೆಷನ್ ಮಾಡುವಾಗ ಈ ಪದಪುಂಜವನ್ನು ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಟಾಯ್ ದ ಲೈನ್. ಇದರ ಅರ್ಥ ಟು ಕನ್ಫರ್ಮ್ ಟು ರೂಲ್ಸ್ ಆರ್ ಎಕ್ಸ್ಪೆಕ್ಟೇಷನ್ಸ್. ಟು ಕನ್ಫರ್ಮ್ ಟು ರೂಲ್ಸ್ ಆರ್ ಎಕ್ಸ್ಪೆಕ್ಟೇಷನ್ಸ್. ರೂಲ್ಗಳನ್ನು ಕನ್ಫರ್ಮ್ ಮಾಡೋದು ಅಥವಾ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಜನರದು ಅಥವಾ ಪ್ರಜೆಗಳದು ಅದನ್ನು ಹೇಳುವಾಗ ಟಾಯ್ ದ ಲೈನ್ ಅಂತ ಹೇಳಲಾಗುತ್ತೆ. ಅದರ ಅರ್ಥ ಏನಂತ ಹೇಳಿದ್ರೆ ಕಂಪ್ಲೇ, ಅಡೇರ್ ಅನ್ನೋ ಅರ್ಥ ಬರುತ್ತೆ. ಇದನ್ನು ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕಂತ ಹೇಳಿದ್ರೆ ಸ್ಟೇಟ್ ಅಸೆಂಬ್ಲೀಸ್ ಮೇ ಹ್ಯಾವ್ ಟು ಟಾಯ್ ದ ಲೈನ್ ಅಂಡರ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ರೂಲ್ಸ್. ಎಕ್ಸ್ಪೆಕ್ಟೇಷನ್ಸ್ ಅಥವಾ ಆ ರೂಲನ್ನು ಅವರು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ಸಲ್ಲಿ. ಸೊ ಅವರಿಗೆ ಯಾವುದಾದ್ರೂ ಹಕ್ಕುಗಳು ಧಕ್ಕೆ ಆಗುತ್ತಾ ಅನ್ನೋದನ್ನು ಫಸ್ಟ್ ಅವ್ರು ನೋಡ್ಕೋಬೇಕಾಗತ್ತೆ ಅಂತ ಹೇಳುವಾಗ ಈ ಪದಪುಂಜವನ್ನು ಯೂಸ್ ಮಾಡಲಾಗಿದೆ. ಮುಂದಿನ ಒಂದು ಇಡಿಯಮ್ ಬ್ರೇಕ್ ದ ನ್ಯೂ ಗ್ರೌಂಡ್. ಇದರ ಅರ್ಥ ಇನೋವೇಟಿವ್ ಅನ್ನುವಂಥದ್ದು, ಹೊಸದಾಗಿ ಏನೋ ಮಾಡುವಂಥದ್ದನ್ನು ಬ್ರೇಕ್ ದ ನ್ಯೂ ಗ್ರೌಂಡ್ ಅಂತ ಹೇಳಲಾಗುತ್ತೆ. ಟು ಡೂ ಸಮಥಿಂಗ್ ಇನೋವೇಟಿವ್ ಆರ್ ಅನ್ಪ್ರೆಸಿಡೆಂಟೆಡ್. ಹಿಂದೆ ಮಾಡಿರೋದಂತಹ ಯಾವುದೋ ಒಂದು ಹೊಸದನ್ನು ಮಾಡಕ್ಕೆ ಹೊರಟಾಗ ಹೇಳುವ ಒಂದು ಪದಪುಂಜ ಬ್ರೇಕ್ ನ್ಯೂ ಗ್ರೌಂಡ್. ಇದನ್ನು ಹೇಗೆ ನೀವು ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಇಂಟ್ರಡ್ಯೂಸಿಂಗ್ ಫಿಕ್ಸ್ಡ್ ಟೆನ್ಯೂರ್ಸ್ ಕುಡ್ ಬ್ರೇಕ್ ನ್ಯೂ ಗ್ರೌಂಡ್ಸ್ ಇನ್ ಎಲೆಕ್ಟ್ರೋಲ್ ರಿಫಾರ್ಮ್ಸ್. ಚುನಾವಣಾ ಸುಧಾರಣೆಗಳಲ್ಲಿ ಈ ಮಸೂದೆ ಒಂದು ಹೊಸ ಅಧ್ಯಾಯವನ್ನು ತೆರಿಬಹುದು. ಮುಂದಿನ ಒಂದು ಇಡಿಯಮ್ ಟಿಟ್ರೋಫ್ ವಾಕ್. ಹಾಗಂದ್ರೆ ಎ ಸಿಚುಯೇಷನ್ ರಿಕ್ವೈರಿಂಗ್ ಕೇರ್ಫುಲ್ ಅಂಡ್ ಡೆಲಿಕೇಟ್ ಹ್ಯಾಂಡ್ಲಿಂಗ್. ಈ ಸೈಮಲ್ಟೇನಿಯಸ್ ಎಲೆಕ್ಷನ್ ಮತ್ತು ಫಿಕ್ಸ್ಡ್ ಟೆನ್ಯೂರ್ ಅನ್ನೋದೇನಿದೆ ಇದು ಭಾರತದಂಥ ದೇಶದಲ್ಲಿ ತುಂಬ ಕೇರ್ಫುಲ್ಲಾಗಿ ತೆಗೆದುಕೊಳ್ಬಹುದಾದಂಥ ನಿರ್ಧಾರ ಮತ್ತು ಒಂದು ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿದ್ದಂಥ ನಿರ್ಧಾರ ಅಂತ ಹೇಳುವಾಗ ಈ ಒಂದು ಪದಪುಂಜವನ್ನು ಲೇಖಕರು ಬಳಸಿದ್ದಾರೆ. ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಇದು ನಿಮಗೆ ತುಂಬ ಸರಿ ಯೂಸ್ ಮಾಡಿರ್ತೀರ, ಗೊತ್ತಿರುತ್ತೆ. ಇದರ ಅರ್ಥ ಇಟ್ ಈಸ್ ಸಮ್ವನ್ಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಅಥವಾ ಟೇಕ್ ಆಕ್ಷನ್ ನೆಕ್ಸ್ಟ್. ಇದನ್ನು ಜಾರಿ ಮಾಡಿದ್ದೇ ಆದಲ್ಲಿ ಬರಬಹುದಾದಂತಹ ಅನಾನುಕೂಲತೆಗಳು ಪರಿಸ್ಥಿತಿಗಳನ್ನು ನಿಭಾಯಿಸುವಂಥದ್ದು ನಿಮ್ಮ ಕೋರ್ಟಲ್ಲೇ ಇರ್ತಕ್ಕಂಥ ಬಾಲ್ ಅಂತ ಹೇಳುವಾಗ ಈ ಪದಪುಂಜವನ್ನು ಹೇಳಲಾಗಿದೆ. ನೆಕ್ಸ್ಟ್ ಇಡಿಯಮ್ ಕಟ್ ಬೋತ್ ವೇಸ್. ಇದರ ಅರ್ಥ ಟು ಹ್ಯಾವ್ ಬೋತ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಅನುಕೂಲ ಅನಾನುಕೂಲ ಎರಡನ್ನೂ ಇದು ಹೊಂದಿದೆ ಅಂತ ಹೇಳುವಾಗ
ಕಟ್ ಬೋತ್ ವೇಸ್ ಅಂತ ಹೇಳಲಾಗುತ್ತೆ. ಟೂ ಎಡ್ಜೆಡ್ ಅನ್ನೋ ಮೀನಿಂಗ್ ಬರುತ್ತೆ. ಇದನ್ನ ಸೆಂಟೆನ್ಸಲ್ಲಿ ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸೈಮಲ್ಟೇನಿಯಸ್ ಪೋಲ್ಸ್ ಕಟ್ ಬೋತ್ ವೇಸ್ ಪ್ರಮೋಟಿಂಗ್ ಎಫಿಷಿಯನ್ಸಿ ಬಟ್ ರಿಸ್ಕಿಂಗ್ ಫೆಡರಲ್ ಬ್ಯಾಲೆನ್ಸ್. ಇದು ಸೈಮಲ್ಟೇನಿಯಸ್ ಎಲೆಕ್ಷನ್ ಏನಿದೆ ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಏನಿದೆ, ಇದು ಸಾಮರ್ಥ್ಯವನ್ನು ಪ್ರಮೋಟ್ ಮಾಡ್ಬೋದು ನಿಜ, ಆದರೆ ಫೆಡರಲ್ ಬ್ಯಾಲೆನ್ಸನ್ನು ಮಾಡಬೇಕಾದಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುತ್ತೆ. ಅದು ಕೂಡ ಅನಿವಾರ್ಯ ಅಂತ ಹೇಳುವಾಗ ಈ ಪದಪುಂಜವನ್ನು ಯೂಸ್ ಮಾಡಿದ್ದಾರೆ. ಇನ್ನು ಈ ದಿನದ ಲಾಸ್ಟ್ ಇಡಿಯಮ್ ಬೈಟ್ ದ ಬುಲೆಟ್. ಇದರರ್ಥ ಟು ಫೇಸ್ ಎ ಡಿಫಿಕಲ್ಟ್ ಆರ್ ಅನ್ಪ್ಲೆಸೆಂಟ್ ಸಿಚುಯೇಷನ್ ವಿತ್ ಕರೇಜ್. ಈ ಮಸೂದೆಯಿಂದ ಉಂಟಾಗಬಹುದಾದಂತಹ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯ ಅಥವಾ ಧೈರ್ಯ ಅಥವಾ ಡಿಫಿಕಲ್ಟ್ ಸಮಯವನ್ನು, ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥ ಧೈರ್ಯ ಹೇಳುವಾಗ ಬೈಟ್ ದ ಬುಲೆಟ್ ಅಂತ ಹೇಳಲಾಗುತ್ತೆ. ಅದರ ಸಮಾನಾರ್ಥಕ ಪದ ಏನಾಗ್ಬೋದು ಇದರ ಪದ ಅಂತಂದರೆ ಕನ್ಫ್ರಂಟ್, ಎದುರಿಸು. ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡ್ಬೋದು? ದ ಗವರ್ನಮೆಂಟ್ ಹ್ಯಾಡ್ ಟು ಬೈಟ್ ದ ಬುಲೆಟ್ ಆ್ಯಂಡ್ ಪ್ರಪೋಸ್ ಟಫ್ ರಿಫಾರ್ಮ್ಸ್. ಸರ್ಕಾರ ಕಠಿಣ ನಿರ್ಧಾರಗಳನ್ನು ಎದುರಿಸುವ ಶಕ್ತಿಯೊಂದಿಗೆ ಈ ಸುಧಾರಣೆಗಳನ್ನು ಮಾಡಬೇಕಾಗಿದೆ ಅಂತ ಹೇಳುವಾಗ ಇದನ್ನು ಯೂಸ್ ಮಾಡಲಾಗಿದೆ. ಗೆಳೆಯರೆ, ಈ ದಿನದ ಹಿಂದೂ ಸಂಪಾದಕೀಯ ವಿಶ್ಲೇಷಣೆ, ವೊಕ್ಯಾಬುಲರಿ ವರ್ಡ್ಸ್ ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸಸನ್ನು ಕಲ್ತಿದ್ದಾಯಿತು. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದಂತಹ ಪ್ರತಿ ಪದದ ಸಮಾನಾರ್ಥಕ ಪದ, ವಿರುದ್ಧ ಪದ ಮತ್ತು ಹೆಚ್ಚಿನ ಸೆಂಟೆನ್ಸ್ಗಳನ್ನು ನಾವು ಇ ಬುಕ್ ಮಾಡಿ ನಮ್ಮ ಇ ಬುಕ್ ಆ್ಯಪಲ್ಲಿ ಹಾಕಿರ್ತೀವಿ. ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಫ್ರೀ ಸ್ವಲ್ಪ ದಿನದವರೆಗೆ ಮಾತ್ರ ಇರುತ್ತೆ. 1 ವರ್ಷದವರೆಗೆ ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು. ಇಂಟ್ರಡಕ್ಟರಿ ಆಫರ್ ಆಗಿ ನಾವು ಅದನ್ನು ಕೊಡ್ತಾಯಿದ್ದೀವಿ. ಇದನ್ನು ಓದಿದ ನಂತರ ನೀವು ಫ್ರೀಯಾಗಿ ಕ್ವಿಜ್ ಆ್ಯಪ್ ಅಥವಾ ವೆಬ್ಸೈಟಲ್ಲಿ, ನಮ್ಮ ವೆಬ್ಸೈಟಲ್ಲಿ ನೀವು ಹೋಗ್ಬೋದು. ಎಲ್ಲ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಖಂಡಿತವಾಗಿ ಇದರ ಸದುಪಯೋಗ ನೀವು ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ನಿಮ್ಮ ಗೆಳೆಯರನ್ನು ನೀವು ಕ್ವಿಜ್ ಕಾಂಪಿಟೇಷನ್ಗೆ ಕರಿಬೋದು. ಬ್ಯಾಟಲ್ ಗ್ರೌಂಡ್ ಅಂತಕ್ಕಂಥ ಒಂದು ಆಪ್ಷನ್ ನಾವು ಅದರಲ್ಲಿ ಇಟ್ಟಿದ್ದೀವಿ. ನೀವು ಎಷ್ಟು ಕಲ್ತಿದ್ದೀರಾ, ಅವರೆಷ್ಟು ಕಲ್ತಿದ್ದಾರೆ, ನೀವೊಂದು ಗೇಮ್ ಥರ ಅದನ್ನು ಚೆಕ್ ಮಾಡ್ಬೋದು. ನಿಮಗೆ ಇದು ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಗಂಭೀರವಾಗಿದೆ, ಸ್ವಲ್ಪ ಸೀರಿಯಸ್ ಆಗಿ ಓದಬೇಕಾಗುತ್ತೆ. ಖಂಡಿತ ಅದೆಲ್ಲ ನೀವು ನಿಮ್ಮ ಜೀವನದ ಹೀರೋ ಆಗಬೇಕಿದ್ರೆ ಇಂತಹ ಒಂದು ಗಂಭೀರವಾದ ಸೀರಿಯಸ್ ಆದ ಸ್ಟಡೀಸ್ ಅಥವಾ ಪ್ರಯತ್ನ ನೀವು ಮಾಡಲೇಬೇಕಾಗುತ್ತೆ. ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ನಮ್ಮ ಎಲ್ಲ ಸಂಪನ್ಮೂಲಗಳನ್ನು ನೀವು ಫ್ರೀಯಾಗಿ ಯೂಸ್ ಮಾಡಿಕೊಳ್ಳಿಕ್ಕೆ ಈಗ ಕೆಲವು ದಿನಗಳವರೆಗೆ ಮಾತ್ರ ಅವಕಾಶ ಇದೆ. ನಮ್ಮ ಸಂಪನ್ಮೂಲಗಳ ವೆಬ್ಸೈಟ್ ಮತ್ತು ಆ್ಯಪ್ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೀವು ಯೂಸ್ ಮಾಡ್ಬೋದು. ನೆನ್ನೆ ನಾನು ಹೇಳಿದ್ದೆ ಹಿಂದೂ ಎಡಿಟೋರಿಯಲ್ ಅಷ್ಟೇ ಓದಿದ್ರೆ ಸಾಕ ಅಂತ. ಇಲ್ಲ, ಬೇರೆ ಪತ್ರಿಕೆಗಳ ಎಡಿಟೋರಿಯಲ್ಗಳನ್ನು ನೀವು ಓದಲೇಬೇಕು. ಏನಕ್ಕಂತ ಹೇಳಿದ್ರೆ ವಿಭಿನ್ನ ದೃಷ್ಟಿಕೋನಗಳು, ವಿಭಿನ್ನ ವಿಷಯಗಳ ಮೇಲೆ ನಮಗೆ ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿಭಿನ್ನ ದೃಷ್ಟಿಕೋನಗಳನ್ನು ಅವಲೋಕನ ಮಾಡಿದ ನಂತರ ನಮ್ಮದೇ ಒಂದು ದೃಷ್ಟಿಕೋನವನ್ನು ನಾವು ಹೊಂದಲಿಕ್ಕೆ ಅದು ಪೂರಕವಾಗಿರುತ್ತೆ. ಸೊ ಯಾವ ಎಲ್ಲ ಪತ್ರಿಕೆಗಳನ್ನು ನೀವು ಓದಬೇಕು ಅದನ್ನು ನಾಳಿನ ಎಡಿಟೋರಿಯಲ್ ಅನಾಲಿಸಿಸಲ್ಲಿ ಖಂಡಿತ ನಾನು ತಿಳಿಸ್ತೀನಿ. ಇಲ್ಲಿಗೆ ಈ ದಿನದ ಈ ತರಗತಿಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. ಶುಭ ದಿನ.